ಕಮೆನ್ಸ್ ಮಾಡಿದ್ರೆ ಸೀರ್ನುಡಿ ಗ್ರಾಮದಿಂದ ಈ ರೈಟ್ ಸೈಡ್ಗೆ ಹೋದರೆ ತಾರ್ಕ ಬಲ್ದಂಡ ನಾಲೆಗೆ ಹೋದರೆ ಮೈಸೂರು ಟು ಮಾನಂದೋಡ ರಸ್ತೆಗೆ ಇದು ಈ ಸಂಪರ್ಕ ಕಲ್ಪಿಸೋ ರಸ್ತೆ. ಇಲ್ಲಿ ಈ ಕಡೆ ಹೋಯ್ತು ಅಂದರೆ HD ಕೋಟೆಗೆ ಮತ್ತು ನಾಗನಹಳ್ಳಿಗೆ ಸಂಪರ್ಕ ಇದು ಕಲ್ಪಿಸಿದೆ. ಇದು ಮುಖ್ಯ ರಸ್ತೆ. ಈಗ ಯಾವುದೇ ರಸ್ತೆಗೆ ಸಂಬಂಧಪಟ್ಟಂಗೂ ಇಲ್ಲಿವರೆಗೆ ಯಾವುದಾದ್ರೂ ಒಂದು ಮತ ನಡೆಯೋಂಥ ಟೈಮಲ್ಲಿ ವೋಟ್ ಮಾಡೋಂಥ ಟೈಮಲ್ಲಿ ಮಾತ್ರ ಅವರು ಎಲೆಕ್ಷನ್ನಲ್ಲಿ ಮತಗಳನ್ನ ಸಂಗ್ರಹಣೆ ಮಾಡೋಕ್ಕೆ ಬಂದು ಕೇಳಕ್ಕೆ ಬಂದರೆ ಹೊರತು ಮತ ಗೆದ್ದು ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಹಳ್ಳಿ ನಮ್ಮ ಸೀರ್ನುಡಿ ಗ್ರಾಮಕ್ಕಂತೂ MLA ಇಲ್ಲಿವರೆಗೂ ಬಂದಿಲ್ಲ, MP ಬಂದಿಲ್ಲ. ಅಲ್ಲ ಸ್ಥಳೀಯ ಮುಖಂಡರು ಈಗ ಎಲೆಕ್ಷನ್ ಟೈಮಲ್ಲಿ ಬಂದು ಹೇಳ್ತಾರಲ್ಲ ಓಟಕ್ಕೆ ಅಂತ ಅವ್ರಿಗೆ ನಿಮ್ಮ ಗಮನ ತಂದ್ರೆ ಅವ್ರು ಕೊಟ್ಟವ್ರೆ ಆಶ್ವಾಸನೆ ಒಂದು ಈಡೇರಿಸಿಲ್ಲ ಅವರು. ಅಲ್ಲ ಸ್ಥಳೀಯ ಮುಖಂಡರು ಏನು ಮಾಡ್ತಾರೆ ಅಂತ ಆ ಪಕ್ಷದ ನಾವು ಹೋಗಿ ಸಾಕಷ್ಟು ಮುಖಂಡರಿಗೆಲ್ಲ ಗಮನಕ್ಕೆ ತಂದಿದ್ವಿ ಸರ್, ಎಲ್ಲರೂ ಗಮನಕ್ಕೂ ತಂದಿದ್ದೀವಿ, MLA ಸಾಹೇಬ್ರು ಗಮನಕ್ಕೆ ತಂದಿದ್ವಿ. ಇಡೀ ಕಾರ್ ಮಾಡ್ಕೊ ಹೋಗಿ ಊರಿಂದ 2-3 ಸಾರಿ ಮನೆ ಅವರು ಆಶ್ವಾಸನೆ ಕೊಡ್ತಾರೆ. ಅದು ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ, ಯಾವ ಅಧಿಕಾರಿಗಳು ಸಲಹೆ ಕೊಟ್ಟಿಲ್ಲ, ಕಾರ್ಯ ಯಾವುದು ಕೂಡ ಆಗಿಲ್ಲ. ಹಾಗಾಗಿ ಈಗಾದರೂ ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೋತಾ ಇದ್ವಿ. ಅನುದಾನ ಇಲ್ಲ ಅಂತ ಹೇಳ್ತಾರೆ, ಪದೇ ಪದೇ ಹೋಗಿ ಅವ್ರಿಗೆ ರಿಪೀಟ್ ಮಾಡಿ ಇರೋದು ಕಾಂಗ್ರೆಸ್ ಸರ್ಕಾರ ಹಾಕಿರೋದು ನಾವು ಕಾಂಗ್ರೆಸ್ಗೆ. ಹಾಗಾಗಿ ಕಾಂಗ್ರೆಸ್ ಸರ್ ಇದ್ಕೊಂಡು ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಆ ಅರ್ಥವೇನು? ನಾವು ಓಟ್ ಹಾಕಿ ನಮ್ಮ ಓಟ್ಗೆ ಬೆಲೆ ಏನು? ನಾವೆಲ್ಲ ಮತ ಚಲಾವಣೆ ಮಾಡೋಂತಾನೆ ಅವ್ರು MLA ಆಗಿರೋದು. MLA ಪ್ರತಿ ಗ್ರಾಮಕ್ಕೆ ಒಂದ್ಸತ್ತಾರು ಬಂದು 5 ವರ್ಷಕ್ಕೆ ಒಂದ್ಸತ್ತಾರು ಬಂದು ಇಲ್ಲಿ ಗ್ರಾಮ ಸಮಸ್ಯೆ ಏನಿದೆ ಅಂತ ಅನ್ನೋದ್ರ ಬಗ್ಗೆ MLA ಇಲ್ಲಿವರೆಗೆ ಕೇಳಿಲ್ಲ. ಜನ ಇನ್ನೆಲ್ಲಿ ಸ್ಪಂದಿಸೋದು? ಯಾವ ಅಧಿಕಾರಿಗಳ ಹತ್ರ ಹೋದ್ರು MLA ಲೆಟ್ರ್ ಕೊಡಿ ಅಂತಾರೆ. MLA ಲೆಟ್ರ್ ಕೊಟ್ರೆ MLA ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ. ಈ ಸರಿ ಎಲ್ಲ ಡಿಸೈಡ್ ಮಾಡೋರೆ ಸರ್, ಯಾರು ಮತ ಹಾಕ್ಬಾರ್ದು ಅಂತ. ಈ ಸರಿ ಏನಾರು ಅವ್ರು ಮತ ಕೇಳ್ಕೊಂಡು ಬಂದ್ರೆ ಗ್ರಾಮದ ಒಳಗಡೆ ಯಾರನ್ನೂ ಸೇರಿಸಲ್ಲ. ಇವ್ರೇನು ಇವಾಗ ಬಿಡದಿ ಟೌನ್ಶಿಪ್ ಮಾಡ್ಬೇಕು ಅಂತ ಏನು ಹೋರಾಟ ಮಾಡ್ತಾವ್ರೆ ಇವರು, ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿನ ಎಲ್ಲ ಗಟ್ಟಿ ಮಾಡ್ಕೊಳ್ಳೋಕೆ ಇಲ್ಲಿ ಇದನ್ನವ್ರು ಬಂದು ಹೀರೋಯಿಸಮ್ ತೋರಿಸ್ಬೇಕು. ಅವರು ಅಲ್ಲಿ ಹೋಗ್ಬಿಟ್ಟು ಟೌನ್ಶಿಪ್ ಮಾಡ್ತೀನಿ, ನಾವು ಕರ್ನಾಟಕನ ಏನೋ ಎಲ್ಲಿಗೋ ತೊಗೊಂಡು ಹೋಗ್ತೀವಿ ಅಂತಾರಲ್ಲ, ಇಲ್ಲೇನು ಬೇಸಿಕ್ ಸಮಸ್ಯೆಗಳಿದೆ ಅದನ್ನು ಬಂದು ಅವ್ರು ನೋಡ್ಬೇಕು. ಫಸ್ಟ್ ಆಫ್ ಆಲ್ ಬಂದು ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಬರ್ತಾರೆ, ನಿಮಗೆ ಇದನ್ನು ಕೊಡ್ತೀವಿ ಅಂತಂತ ಎಲ್ಲ ಭರವಸೆ ಕೊಡ್ತಾರೆ ಸರ್, ಅಷ್ಟೇ. ಇಲ್ಲಿ ಏನು ಕೂಡ ಈಡೇ ಇರ್ತಾ ಇಲ್ಲ. ಆಲ್ರೆಡಿ ಸುಮಾರು ಅನಾಹುತಗಳಾಗಿದೆ. ತುಂಬ ಜನ ಅಲ್ಲಿ ಒಬ್ಬರು ಈಗ ಒಂದು 15 ಡೇಸ್ ಬ್ಯಾಕ್ ಒಬ್ಬರು ಲೇಡಿ ಡೆತ್ ಆಗಿದ್ದಾರೆ. ಮತ್ತು ಇಲ್ಲಿ ತುಂಬ ಅಮೂಲ್ಯವಾದ ಜೀವಗಳು ಓಡಾಡ್ತಾರೆ ಸರ್. ಇದು ಸ್ಕೂಲ್ಗಳಿಗೆ ತುಂಬ ಸಮಸ್ಯೆಗಳಾಗ್ತಾಯಿದೆ. ದಯವಿಟ್ಟು ಈ ಸಮಸ್ಯೆಗೆ ನೀವೆಲ್ಲ ಸ್ಪಂದಿಸಬೇಕು ಅಂತ ಗ್ರಾಮಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ. ಅಲ್ಲ ಸರ್, ಈ ರೈತರುಗಳು ಇದೊಂದು ಸೇತುವೆಯಿಂದ ಎತ್ತು ಗಾಡಿಯಲ್ಲಿ ಮತ್ತೆ ಟ್ರ್ಯಾಕ್ಟರ್ಗಳಲ್ಲಿ ಬಾಡಿಗೆ ಕೊಟ್ಟು ಹೊಡಿಸ್ಬೇಕಿಲ್ಲ. ಅವ್ರು ಎತ್ತು ಗಾಡಿ ಮಡಿಕೊಂಡಿದ್ರು ಸಹ. ಕಾವೇರಿ ನೀರಾವರಿ ನಿಗಮಕ್ಕೆ ಅರ್ಜಿ ಕೊಟ್ಟು 27/4/2022 ಕೊಟ್ಟಿರೋ ಅಕ್ಲಾಟ್ಮೆಂಟ್ ಇದು. ಅಲ್ಲಿಂದ ಇಲ್ಲಿವರೆಗೂ ನಾವು ಕಂಟಿನ್ಯೂಸ್ ಆಗಿ ಹೋಗಿ ಅಧಿಕಾರಿಗಳನ್ನ ಕೇಳ್ತಾ ಇದೀವಿ. ನೆನ್ನೆ ಹೋಗಿ ಆಫೀಸಲ್ಲಿ ಗಲಾಟೆ ಮಾಡೋ ತನಕ ನೀವು ಪ್ರೆಸ್ಗೆ ಹೊಡ್ತೀರಾ, ಹೋಗಿ ಏನೋ ಮಾಡ್ಕೊಳ್ಳಿ, ನೀವೇನು ನಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿರೋದು ನಟಶೇಖರ್ ಅವರು. ಅದಕ್ಕೂ ಲೆಟ್ರ್ ಇದೆ. ಮತ್ತು MLA ಅವ್ರಿಗೆ ನಾವು ಅರ್ಜಿ ಕೊಟ್ಟು ಅರ್ಜಿ ತಗೊಬನ್ನಿ MLA ಅವ್ರ ಹತ್ರ ಗಂಟ MLA ಅವ್ರ ಹತ್ರ ಸೈನ್ ಮಾಡಿಸ್ಕೊಬಂದು ಕೊಟ್ಟಿದ್ದೀವಿ. ಏನು ಸರ್ ಮಾಡ್ತಾ ಇದ್ದಾರೆ ಇವರು? ಕಾವೇರಿ ನೀರಾವರಿ ನಿಗಮದ ಎಲ್ಲ ಅಧಿಕಾರಿಗಳು ಇದರಲ್ಲಿ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಯಾರೂ ಕರೆಕ್ಟಾಗಿ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಏನು ರೀ ಹೋಗ್ರಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೋಗ್ರಿ. ಇಲ್ಲಿ ಬರ್ತಾರೆ, ಇಲ್ಲಿ ಬಂದಾಗ ಇಲ್ಲಿ ಚಾನಲೆಲ್ಲ ನೀರು ತುಂಬ್ಕೊಂಡು ಎಲ್ಲೆಲ್ಲೋ ಹರಿಯುತ್ತೆ ನೀರು, ಯಾರು ನೋಡೋರಿಲ್ಲ ಸರ್. ಇದು ಇರಿಗೇಷನ್ ಡಿಪಾರ್ಟ್ಮೆಂಟು ನಮ್ಮ HD ಕೋಟೆಯಲ್ಲಿ ದ ಮೋಸ್ಟ್ ವರ್ಸ್ಟೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಅದೇ. ಯಾತಿಗೆ ಬೇಕು? ಇವರೆಲ್ಲ ಕೆಲಸ ಮಾಡೋಕ್ಕಾಗಲ್ವಾ? ರಾಜೀನಾಮೆ ಬರೆದ್ಬಿಟ್ಟು ಹೋಗಲಿ, ನಾವೇನೋ ಮಾಡ್ಕೋತೀವಿ. ಬೇರೆ ಯಾರೋ ಬರ್ತಾರೆ, ಯಾರೋ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋರು ಮಾಡ್ತಾರೆ. ಇಲ್ಲ ಅದನ್ನು ಮಾಡಲ್ಲ. ಇಲ್ಲ MLA ನಮ್ಮ ಹತ್ರ ಫಂಡ್ ಇಲ್ಲ ರೀ, ನಮ್ಮ ಹತ್ರ ಫಂಡ್ ಇಲ್ಲ. ಯಾಕೆ ಮಾಡ್ಬೇಕು ಇವರು? ಫಂಡ್ ಇಲ್ಲ ಇರೋ ಕಡೆ ಯಾಕೆ ಕೆಲಸ ಮಾಡ್ಬೇಕು ಇವರು? ಫಂಡ್ ಇಲ್ಲ ಟೌನ್ಶಿಪ್ ಸರ್ 4 ವರ್ಷದಿಂದ ಸರ್ ನಾವು ಕಾಯ್ತಾ ಇರೋದು ಇದಕ್ಕೋಸ್ಕರ. 4 ವರ್ಷದಲ್ಲಿ ನಿಮ್ದು ಡೇಟ್ನು ಕೊಡ್ತಿದ್ದೀನಿ. ಅವರು ಅಕ್ಲಾಟ್ಮೆಂಟ್ ಸೈನ್ ಮಾಡಿರೋದು ನೋಡ್ಕೊಳ್ಳಿ ಸರ್. 2022ರಲ್ಲಿ ನಾವು ಅಕ್ಲಾಟ್ಮೆಂಟ್ ತಗೊಬಂದಿರೋದು. ಇದನ್ನ ಯಾತಿಗೆ ಬೇಕು ಸರ್? ಒಂದು ವೇಳೆ ಸರ್ ಪ್ರತಿಯೊಬ್ಬ ಹೆಣ್ಮಗಳು ಈ ರೋಡಲ್ಲಿ ಊಟ ತಗೊಂಡು ಹೋಗಕ್ಕಾಗಲ್ಲ. ಗಂಡದಿರು ಏರ್ ಕಟ್ಕೊಂಡು ವ್ಯವಸಾಯ ಮಾಡಿದ್ರೆ ಅವ್ರಿಗೆ ಊಟ ತಗೊಡಕ್ಕಾಗ್ತಾ ಇಲ್ಲ. ಅಂತ ಪರಿಸ್ಥಿತಿ ನಮ್ಮ ರೋಡ್ ಇದೆ. ಅಂದ್ರೆ ತಾರಕ ಜೈ ಅವರು ಎಷ್ಟೋ ಜನ ಬಂದು ರಾಮೇಗೌಡರು ಇದ್ದಾಗಲೂ ಎಷ್ಟೋ ಸರಿ ಹೋಗಿ ಬೇಡ್ಕೊಂಡಿದ್ದೀವಿ, ಸರ್ ಮೆಟ್ಲಿಂಗಾರು ಮಾಡ್ಕೊಡಿ ಅಂತ. ಮಾಡೋಕ್ಕಾಗ್ತಾ ಇಲ್ಲ ಇವರು. ಬೇಗ ಆದಷ್ಟು ಬೇಗ ನಿಮ್ಮ ಮುಖಾಂತರ ಒಂದು ಒಳ್ಳೇದು ಮಾಡ್ಕೊಡಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನೀವು ಮಾಹಿತಿ ಪೇಪರ್ಗೆ ನ್ಯೂಸು ಕೊಟ್ಟು ಸಹ, ಅವರೇ ಹೇಳಿರೋ ಪ್ರಕಾರ ನ್ಯೂಸ್ ಕೊಟ್ಟು ಸಹ ಒಂದು ವೇಳೆ ಅವರು ನಿರ್ಲಕ್ಷ್ಯ ವಹಿಸಿದ್ರೆ ಈ ಕೆಲಸಕ್ಕೆ ಜಾಗರೂಕತೆಯಿಂದ ತುರ್ತಾಗಿ ಅವರು ಕ್ರಮ ಕೈಗೊಂಡು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ವರದಿಂದ ಸುತ್ತಮುತ್ತ ಊರೆಲ್ಲ ಕೂತ್ಕೊಂಡು ಸಂಬಂಧಪಟ್ಟಂಗೆ ಅಧಿಕಾರಿಗಳ ಇಲಾಖೆ ಮುಂದೆ ನಾವು ನಿರಂತರವಾಗಿ ಧರಣಿ ಮಾಡಿ ನಮ್ಗೆ ಅಹವಾಲು ನಮ್ಮ ಸಮಸ್ಯೆ ಇದೆ ಆ ಪರಿಹಾರ ತಗೊಳ್ಳೋವರೆಗೂ ನಿರಂತರ ಧರಣಿ ಮಾಡ್ತೀವಿ ನಾವು. ರಂಗರಾಜೇಗೌಡ ಅಂತೇಳಿ, ನಾನು ಸೀರ್ನುಡಿ ಗ್ರಾಮಸ್ಥರು. ನಮ್ಮೂರಲ್ಲಿ ಸುಮಾರು ಒಂದು 50-60 ಮಕ್ಕಳು ಎಜುಕೇಷನ್ಗೆ ಕೋಟೆಗೆ ಹೋಗ್ತಾರೆ. ಹಂಗಾಗಿ ದೊಡ್ಡ ಸಮಸ್ಯೆಯಾಗಿ ನಾವು ಇಲ್ಲಿರ್ತಕ್ಕಂಥ ರೈತರು ಪ್ರೈವೇಟ್ ಬಸ್ಗಳಿಗೆ ನಾವು ದುಡ್ಡು ಕಟ್ಟಿ ಓದಿಸೋಕ್ಕಾಗಲ್ಲ. ಹಂಗಾಗಿ ರೋಡು ಈ ಕಡೆಯಿಂದ ಮತ್ತು ಮಾರ್ಗ ಹೋದ್ರೆ 4 ಕಿಲೋಮೀಟ್ರು, ಹಂಗಾಗಿ ಎನ್ಪೋಸ್ಟ್ ಮಾರ್ಗ ಹೋದ್ರೆ 15 ಕಿಲೋಮೀಟ್ರ್ ಆಗುತ್ತೆ.
ಸೊ ಹಾಗಾಗಿ ಈ ಒಂದು ಇದನ್ನು ರೋಡನ್ನು ರೆಡಿ ಮಾಡಿಕೊಡ್ಬೇಕು, 2 ರಸ್ತೆನೂ ಕೂಡ ಅಗಲೀಕರಣ ಮಾಡಿಕೊಡ್ಬೇಕು. ಸೊ ಇಲ್ಲಿರ್ತಕ್ಕಂಥ ಒಂದು ಹಳ್ಳ ಐತೆ ಹಿಂದ್ಗಡೆ ಹೋದರೆ ಆ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿ ಮತ್ತು ಈ ಕಡೆಯಿಂದ ಮಾನಂದವಾಡಿ ರಸ್ತೆಗೆ ಲಿಂಕ್ ಕೊಟ್ಟು ಅಲ್ಲಿ ಡಾಂಬರೀಕರಣ ಆಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ಸಾಹೇಬ್ರಿಗೂ ಕೂಡ 3 ವರ್ಷ ಆಯಿತು ಅರ್ಜಿ ಕೊಟ್ಟು ನಾವು ಮನವಿ ಮಾಡಿಕೊಂಡು 3 ವರ್ಷದಿಂದ ಕೂಡ ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ, ಗೆದ್ದೋದ್ರು ಅಷ್ಟು ಬಿಟ್ಟರೆ ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ, ಗ್ರಾಮಸ್ಥ ಸಮಸ್ಯೆ ಸವಾಲುಗಳನ್ನು ಕೂಡ ಸ್ವೀಕಾರ ಮಾಡಿಲ್ಲ. ಹಾಗಾಗಿ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ತಕ್ಷಣ ಈ ಕಾರ್ಯವನ್ನು ಕಾರ್ಯಗತಗೊಳಿಸಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಸರ್ ಅವ್ರು ಎಲೆಕ್ಷನ್ ಗೆದ್ದ ಬಳಿಕ ಬಂದಿಲ್ಲ ಈ ಕಡೆ ತಿರುಗಿ ಒಂದು ಸಾರು ಬಂದಿಲ್ಲ ಸರ್, ಯಾವುದೇ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮಕ್ಕೂ ನಾವು ಅರ್ಜಿಯನ್ನು ಕೊಟ್ಟಿದ್ವಿ, ಹಬ್ಬಕ್ಕೂ ಕೂಡ ಆಹ್ವಾನ ಮಾಡಿದ್ವಿ, ಹಬ್ಬಕ್ಕೂ ಕೂಡ ಬಂದಿಲ್ಲ. ಗ್ರಾಮಕ್ಕೂ ಭೇಟಿ ಕೊಡಿ ಅಂತ ಆಹ್ವಾನ ಕೊಟ್ಟಿದ್ದು, ಅದಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ. ಗ್ರಾಮಸ್ಥರು ಯಾವುದೇ ರೀತಿಯಲ್ಲಿ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ಹೆಚ್ಚು ಓಟ್ ಬಿದ್ದಿರ್ತಕ್ಕಂಥ ನಮ್ಮೂರಿನಲ್ಲೇ ಅವ್ರ ತಂದೆನೂ ಕೂಡ ವ್ಯವಹಾರ ಮಾಡಿದ್ದು, ಇಲ್ಲಿ ಗೆದ್ದಿದ್ರು, ಅವರು ಡಾಂಬರೀಕರಣ ಮಾಡಿಕೊಟ್ರು. ಈಗ ಗ್ರಾಮದ ಸಮಸ್ಯೆಗಳು ಯಾವುದೇ ಸಮಸ್ಯೆಗಳು ಸ್ಪಂದಿಸ್ತಿಲ್ವಲ್ಲ, ಮುಂದೆ ಸ್ಪಂದಿಸ್ತಾ ಇಲ್ಲ. ಅಲ್ಲ ಮುಂದೆ ಯಾವ ರೀತಿ ನಿಮ್ದು ಹೋರಾಟ ಅಂತ? ನಮ್ಮ ಹೋರಾಟ ಅಂತ ಹೇಳಿದ್ರೆ ಧರಣಿಯನ್ನು ಮಾಡಬೇಕಾಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಮಾರ್ಗ ಇಲ್ಲ. ಹಾಗಾಗಿ ನಾವು ಇಂಜಿನಿಯರ್ಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. MLA ಸಾಹೇಬ್ರ ಗಮನಕ್ಕೂ 3 ವರ್ಷ ಆಯಿತು ಅವ್ರಿಗೆ ಅರ್ಜಿಯನ್ನು ಕೊಟ್ಟು ಮನವಿ ಮಾಡಿ, 3 ವರ್ಷದಿಂದ ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ, ಗ್ರಾಮ ಸಮಸ್ಯೆನೂ ಬಗೆಹರಿಸ್ತಾ ಇಲ್ಲ. ಅಂದ್ರೆ ಅರ್ಜಿ ಸ್ವೀಕಾರ ಮಾಡ್ತಾರ, ನೆಕ್ಸ್ಟ್ ಪ್ರೊಸೀಜರ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ, ಅಷ್ಟು ಬಿಟ್ಟರೆ ಯಾವುದೇ ಆಶ್ವಾಸನೆಯನ್ನು ಈಡೇರಿಸ್ಕೊಟ್ಟಿಲ್ಲ. ಹಾಗಾಗಿ ಗ್ರಾಮಸ್ಥರ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಡ್ತೀನಿ, ಈ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಬೇಕು ಅಂತೇಳಿ. ಸೇತುವೆ ಅಗಲೀಕರಣ 2 ಕಡೆ, ಮಾಚಿನಕಳ್ಳಿ ಮಾರ್ಗ ಮತ್ತು ಈ ಸೀರುಂಡಿ ಉತ್ತರ ಭಾಗ ರಸ್ತೆ ಡಾಂಬರೀಕರಣ ಮತ್ತು ಸೇತುವೆ ಆಗಬೇಕು. ಈ ಕಡೆ ಹಳ್ಳದ ಒಂದು ಸೇತುವೆ ಇದೆ, ಅಲ್ಲಿ ಯಾವುದೇ ರೀತಿಯ ಟ್ರ್ಯಾಕ್ಟರ್ ಆಗಲಿ ಗಾಡಿಗಳಾಗಲಿ ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ಸೇತುವೆ ಮಾಡಿಕೊಡ್ಬೇಕು. ಇದು ತಾರ್ಕ ನೀರು ಅಲ್ಲಿ ಹರಿತಕ್ಕಂಥದ್ದು ಊತ್ಕತ್ತದೆ, ಗಾಡಿ ಗಟ್ಟಾಗಿ ಹೋಗೋಕ್ಕಾಗಲ್ಲ, ದನಗಳು ಹೋಗಲ್ಲ, ಜನಗಳು ಊಟ ತಗೋಕ್ಕಾಗಲ್ಲ ಗದ್ದೆಗೆ. ಹಾಗಾಗಿ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ.